ಇವತ್ತು ನೀವು ನೋಡಿದ್ದೀರಿ ಮಣ್ಣು ಬಹಳಷ್ಟು ಪ್ರದೇಶದಲ್ಲಿ ಇವತ್ತು ಯಾಕೆ ನಾವು ನದಿ ಬಯಲಿನಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೆ, ಹೆಚ್ಚು ಹೆಚ್ಚು ಬೆಳೆಗಳು ಉತ್ಕೃಷ್ಟವಾಗಿ ಬೆಳೀತವೆ. ಯಾಕೆಂದ್ರೆ ಫಲವತ್ತಾದ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ನದಿ ಬಯಲಿನಲ್ಲಿ ನದಿ ಅಕ್ಕಪಕ್ಕ ಬಿಡುತ್ತೆ. ಆ ಮಣ್ಣಿನಿಂದ ಇವತ್ತು ಉತ್ಕೃಷ್ಟವಾಗಿ ಅವರು ಬೆಳೆ ಬೆಳೀತಾರೆ. ಇವತ್ತು ಗಂಗಾ ನದಿ ಬಯಲಿರಬೇಕು, ಸಿಂಧೂ ನದಿ ಬಯಲಿರಬಹುದು, ಅತಿ ಹೆಚ್ಚು ಜನಸಂಖ್ಯೆ ಇದೆ. ಯಾಕೆಂದ್ರೆ ಅತಿ ಹೆಚ್ಚು ಬೆಳೆಗಳು ಅಲ್ಲೇ ಬೆಳೆಯುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಡ್ಯಾಮ್ಗಳು ಕಟ್ಟಿದ್ದಾರೆ, ಡ್ಯಾಮ್ಗಳಿಂದ ಅನೇಕ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಇವರು ಸಾಹೇಬರು ಹೇಳಿದಾಗೆ 1960 ಇಸ್ವಿನಲ್ಲಿ ನಮ್ಗೆ ಆಹಾರದ ಕೊರತೆ ಆಯಿತು. ಆ ಕಾಲದಲ್ಲಿ ಏನಾಯ್ತು, ನೆಹರೂರವರು ಒಂದು ಹಸಿರು ಕ್ರಾಂತಿ ಮಾಡಬೇಕು ಅಂತ ಹೇಳಿ ಅವರೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ವಿಚಾರವನ್ನು ತಂದು ಹೆಚ್ಚು ಹೆಚ್ಚು ಬೆಳೆನ ಬೆಳಿಬೇಕು, ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಡ್ಯಾಮ್ಗಳನ್ನ ಕಟ್ಟಿದ್ರು, ಕೃಷಿಗೆ ಆದ್ಯತೆಯನ್ನು ಕೊಟ್ಟರು. ಆ ಟೈಮ್ನಲ್ಲಿ ನಾವು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಸಿ, ಅಂದ್ರೆ ಯೂರಿಯಾ ಇರ್ಬೋದು, ಈ ರಾಸಾಯನಿಕಗಳನ್ನ ಉಪಯೋಗಿಸಿ ಹೆಚ್ಚು ಹೆಚ್ಚು ಬೆಳೆನ ತೆಗೆದ್ವಿ. ನಮ್ಮ ಆಹಾರ ಸಮಸ್ಯೆನೂ ನೀಗಿತು, ಖಂಡಿತ ನೀಗಿದೆ. ಆದ್ರೆ ಇತ್ತೀಚಿನ ದಿನಗಳೇನಾಗಿದೆ, ಇದು ಒಂದು ಸಮಸ್ಯೆಯಾಗಿ ಉಲ್ಬಣ ಆಗಿದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ತರಕಾರಿಗಳಿಗೂ ಬಳಸ್ತೀವಿ, ಹಣ್ಣುಗಳಿಗೂ ಬಳಸ್ತೀವಿ, ಗದ್ದೆಗೂ ಔಷಧಿ ಹೊಡಿತೀವಿ. ಏನಾಗುತ್ತೆ, ತರಕಾರಿ ಮೇಲೆ ಔಷಧಿ ಹೊಡೆದಾಗ ಏನಾಗುತ್ತೆ, ಅದರ ಒಂದು ppm ಅಂದ್ರೆ ಒಂದು ಸ್ವಲ್ಪ ಭಾಗನಾದರೂ ವಿಷಕಾರಿ ಅಂಶಗಳು ಅದು ಉಳ್ಕೊಳ್ಳುತ್ತೆ. ಆ ತರಕಾರಿಗಳನ್ನ ನಾವು ತಿಂತೀವಿ. ತಿಂದಾಗ ಏನಾಗುತ್ತೆ, ನಮ್ಗೆ ಅನೇಕ ಒಂದು ದಿನಕ್ಕೆ 2 ದಿನಕ್ಕೆ ಗೊತ್ತಾಗಲ್ಲ, ಇದು ತಿಂಗಳಾನುಗಟ್ಟಲೆ ಆದಾಗ ಏನಾಗುತ್ತೆ, ವಿಷಕಾರಿ ಅಂಶಗಳು ನಮ್ಮ ಶರೀರವನ್ನು ಸೇರ್ತವೆ. ಶರೀರವನ್ನು ಸೇರಿದಾಗ ನಮ್ಗೆ ಅನೇಕ ಕಾಯಿಲೆಗಳು ಹೆಚ್ಚಾಗ್ತವೆ. ಅವ್ರು ಹೇಳಿದಾಗೆ ಹೆಚ್ಚು ಹೆಚ್ಚು ರಾಸಾಯನಿಕಗಳು ಎಲ್ಲಿ ಉಪಯೋಗಿಸ್ತಾರೋ ಅಲ್ಲಿ ಕ್ಯಾನ್ಸರ್ ರೋಗಗಳು ಹೆಚ್ಚಿಗೆ. ಯಾವ ಪ್ರದೇಶದಲ್ಲಿ ಹೆಚ್ಚು ರಾಸಾಯನಿಕಗಳನ್ನ ಉಪಯೋಗಿಸ್ತಾ ಇದ್ದಾರೆ ಈಗ, ಆ ಪ್ರದೇಶದಲ್ಲಿ ಕ್ಯಾನ್ಸರ್ ರೋಗಗಳು ಯಾಕೆ ಹೆಚ್ಚಿಗೆ ಇದ್ದಾರೆ ಅಂದ್ರೆ ಈ ಕಾರಣದಿಂದ. ಅದರಿಂದ ನಾವು ಇವೆಲ್ಲ ಯೋಚನೆ ಮಾಡಿದಾಗ ರೈತರಿಗೆ ನಾವು ಅಷ್ಟೇ ತಿನ್ನಲ್ಲ, ನಮ್ಮ ಎಲ್ಲ ನಾಗರಿಕರಿಗೂ ಸಹ ನಾವೇ ಆಹಾರವನ್ನು ಸಪ್ಲೈ ಮಾಡೋದು. ಎಲ್ಲರ ಆರೋಗ್ಯ ದೃಷ್ಟಿಯಿಂದ ನಾವು ಇವತ್ತು ಒಂದು ಮಣ್ಣನ್ನ ಸಂರಕ್ಷಣೆ ಮಾಡಬೇಕು. ಹಾಗಾದ್ರೆ ರಾಸಾಯನಿಕಗಳು ಇಂದಲೇ ನಾವು ಬೆಳೆ ಬೆಳಿಬಹುದಾ? ಆ ನಿಟ್ಟಿನಲ್ಲಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಒಂದೇ ಸಲ ನಾವು 100ಕ್ಕೆ 100 ರಾಸಾಯನಿಕ ಬಿಟ್ಬಿಟ್ಟು ನಾವೀಗ ದಾಳಿಂಬೆ ಬೆಳೀತಾ ಇದ್ದೀವಿ, ದಾಳಿಂಬೆ ರಾಸಾಯನಿಕ ಇಲ್ದಲೆ ಬೆಳೆಯಕ್ಕಾಗುತ್ತಾ? ಆಗಲ್ಲ. ಆದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ಸಾವಯವ ಕೃಷಿಯನ್ನು ಅವಲಂಬಿಸಬೇಕು ಅಂತ ಹೇಳಿ ನಮ್ಮ ವಿಜ್ಞಾನಿಗಳು ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಯೂರಿಯಾ ಸುಮ್ಮನೆ ತಂದ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಉತ್ಪಾದಕತೆ ಅಥವಾ ಏನು ಗುಣಮಟ್ಟ ಸಾಕಷ್ಟು ಕಡಿಮೆ ಆಗುತ್ತೆ. ಮತ್ತೆ ನಾವು ತಿಂತಕ್ಕಂಥ ಆಹಾರನು ಕೂಡ ಸಾಕಷ್ಟು ನಮಗೆ ತೊಂದರೆ ಕೊಡ್ತಾ ಇದೆ. ನಮ್ಮ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್, ಮಣ್ಣಿನ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಕೃಷಿ ಬರೀ ಈ ನಮ್ಮ ಜನರೇಷನ್ಗೆಲ್ಲ ನಾನ್ ಮಾಡ್ಬೇಕು, ನನ್ನ ಮಗ ಮಾಡ್ಬೇಕು, ಮತ್ತೆ ಅವನ ಮಗನೂ ಮಾಡ್ಬೇಕು. ಸೊ ಈ ಬರೀ ನಾವೊಂದು 10 ವರ್ಷ 20 ವರ್ಷ ಮಾಡ್ಕೊಂಡು ಹೋಗಂತ ಕೆಲಸ ಅಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಈ ಒಂದು ಜೂನ್ ತಿಂಗಳು ಅಂದ್ರೆ ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ಖೇತ್ ಬಚಾವೋ ಆಂದೋಲನವನ್ನ, ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಅದೇ ರೀತಿಯಾಗಿ ಕೃಷಿ ಇಲಾಖೆ ಮುಖಾಂತರ ಹಮ್ಮಿಕೊಳ್ತಾ ಇದೀವಿ. ಉದ್ದೇಶ ಇಷ್ಟೇ, ರೈತರು ಇದರ ಬಗ್ಗೆ ಸ್ವಲ್ಪ ಜಾಗೃತ ಆಗಬೇಕು. ಸೊ ಬೇರೆ ಬೇರೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟರೆ ಬೇರೆ ಯಾವ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬಹುದು, ಬೇರೆ ಯಾವ ಬೆಳೆಗಳನ್ನ, ಪರ್ಯಾಯ ಬೆಳೆಗಳನ್ನ ನಾವು ಮಾಡಬೇಕು. ನಿಮ್ಗೆ ಒಂದು ಹೇಳ್ತೀನಿ ನಾನು, ಹಸಿರಿನ ಗೊಬ್ಬರ ಮೊದಲು ಹಾಕ್ತಿದ್ರು, ಈಗಲೂ ಕೆಲವೊಂದು ರೈತರು ಹಾಕ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ. ಸೊ ಅಂತ ಬೆಳೆಗಳಿಗೆ ನೀವು ಒತ್ತು ಕೊಟ್ರೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಸಾವಯವ ಅಂಶ ನಿಮ್ಮ ಭೂಮಿಗೆ ಸೇರಿದಂಗಾಗುತ್ತೆ. ಸೊ ಅದೇ ರೀತಿಯಾಗಿ ಸೂಕ್ಷ್ಮ ಜೀವಾಣುಗಳು ಮಣ್ಣಿನಲ್ಲಿ, ಮಣ್ಣಿನ ಉತ್ಪಾದಕತೆ ಯಾವ ರೀತಿ ಅಂದ್ರೆ ಮಣ್ಣು ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತಾರ ನೀವು? ಯಾವ ತರದ್ದು ಹೇಳ್ತಾರ? ಏನು ಅಂಶ ಇರುತ್ತೆ ಅದರಲ್ಲಿ? ಮಣ್ಣಲ್ಲಿ ಒಂದು ಬೆಳೆಗಳಿಗೆ ಬೇಕಾದಂತ ಈಗಿನ 16 ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ,
ಈ ತರದ್ದು ಒಂದು ಲಿಸ್ಟ್ ಇದೆ 16. ಸೊ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಅದನ್ನ ಅಂದಾಗ ಮಾತ್ರ ಮಣ್ಣಿನಲ್ಲಿ ಉತ್ಪಾದಕತೆ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಆರೋಗ್ಯಯುತ ಮಣ್ಣು ಅಂತಂದ್ರೆ ಯಾವ್ದಕ್ಕೆ ಕರಿತೀವಿ? ಆರೋಗ್ಯಯುತ ಮಣ್ಣು ಅಂದ್ರೆ ಈಗ ನಮಗೆ ನೋಡಿದ್ರೆ ಸ್ವಲ್ಪ ಗಟ್ಟಿ ಚೆನ್ನಾಗಿ ಹೈಟ್ ಇದ್ರೆ ದಷ್ಟಪುಷ್ಟವಾಗಿದ್ರೆ ಆರೋಗ್ಯಕರವಾಗಿದನಪ್ಪ ಅಂತ ಹೇಳ್ಬೋದು. ಸೊ ಮಣ್ಣು ಆರೋಗ್ಯಕರವಾಗಿದೆ ಅಂತ ಯಾವ ತರ ಗೊತ್ತಾಗುತ್ತೆ? ಯಾವ್ದ್ರಿಂದ ನೀವು ಹೇಳ್ತೀರಾ? ಹೆಂಗೆ ಹೇಳ್ತೀರಾ? ಮಣ್ಣು ಪರೀಕ್ಷೆ ಮಾಡ್ತೀರಿ. ಮಣ್ಣು ಪರೀಕ್ಷೆ ಮಾಡಿದಾಗ ಏನ್ ಗೊತ್ತಾಗುತ್ತೆ? ಬರೀ ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಇದೆ, ಎಷ್ಟಿದೆ, ರಂಜಕ ಎಷ್ಟಿದೆ, ಇಷ್ಟು ಗೊತ್ತಾಗುತ್ತೆ. ಬಟ್ ಆರೋಗ್ಯಯುತ ಮಣ್ಣು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಗೊತ್ತಲ್ಲ, ಅದರಲ್ಲಿ 2 ತರ ಇರುತ್ತೆ. ಮನುಷ್ಯನಿಗೆ ಅನುಕೂಲ ಆಗ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಅದೇ ರೀತಿಯಾಗಿ ರೋಗವನ್ನ ಬರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ನಮ್ಗೆಲ್ಲ ಕಾಯಿಲೆ ಬರುತ್ತಲ್ಲ, ಬೇರೆ ಬೇರೆ ಕಾಯಿಲೆ ಬರುತ್ತಲ್ಲ. ಈಗ ನಿಮ್ ಕರೋನಾನೇ ತಗೊಳ್ಳಿ, ಅದು ವೈರಸ್ ಕಾಣಂಗೇ ಇಲ್ಲ. ಇವನ್ ಮೈಕ್ರೋ